ರಾಷ್ಟ್ರ ಪ್ರಶಸ್ತಿ ವಿಜೇತ ಡೊಳ್ಳು ಸಿನಿಮಾದ ಹೀರೋ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋಗೆ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದರು. ಆರಂಭದಲ್ಲಿ ಆಡಿಯನ್ಸ್ ಕಡೆಯಿಂದ ಹೆಚ್ಚಿನ ಓಟು ಸಿಗದ ಕಾರಣ ಅಸಮರ್ಥರು ಟ್ಯಾಗ್ ಹೊತ್ತು ಬಿಗ್ ಬಾಸ್ ಮನೆಯೊಳಗೆ ಕಾರ್ತಿಕ್ ಎಂಟ್ರಿ ಕೊಟ್ಟಿದ್ದರು. ಕಾರ್ತಿಕ್ ಅವರಲ್ಲಿ ನಾಯಕತ್ವದ ಗುಣ ಎದ್ದು ಕಾಣಿಸಿತ್ತು. 2 ಸಲ ಅವರು ಮನೆಯ ಕ್ಯಾಪ್ಟನ್ ಆಗಿದ್ದರು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಎಲ್ಲರ ಮಾತುಗಳನ್ನ ಕೇಳಿಸಿಕೊಂಡು, ಎಲ್ಲರನ್ನ ಖುಷಿಯಾಗಿಡಲು ಪ್ರಯತ್ನಿಸುತ್ತಿದ್ದರು. ಕಾರ್ತಿಕ್ ಮಹೇಶ್ ಅವರಿಗೆ ಆರಂಭದಲ್ಲಿಯೇ ಸ್ನೇಹಿತೆಯಾಗಿದ್ದರು ಸಂಗೀತ. ನಂತರ ತನಿಷಾ ಅವರು ಕೂಡ ಉತ್ತಮ ಸ್ನೇಹಿತೆಯಾದರು. ಕಾರ್ತಿಕ್, ಸಂಗೀತ ಹಾಗೂ ತನಿಷಾ ಅವರ ಫ್ರೆಂಡ್ಶಿಪ್ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ದೂರ ಸಾಗಿತ್ತು. ದಿನ ಕಳೆದಂತೆ ಸಂಗೀತ ಮತ್ತು ಕಾರ್ತಿಕ್ ನಡುವೆ ಬಿರುಕು ಮೂಡಿತು. ನಂತರ ತನಿಷಾ ಮತ್ತು ಕಾರ್ತಿಕ್ ಸ್ನೇಹದಲ್ಲಿಯೂ ಬಿರುಕು ಕಾಣಿಸಿಕೊಂಡಿತ್ತು. ಆಪ್ತವಾಗಿದ್ದ ಇಬ್ಬರು ಸ್ನೇಹಿತರು ದೂರವಾದ ಮೇಲೆ ಅಕ್ಷರಸ್ಥ ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲಿ ಒಂಟಿಯಾಗಿದ್ದು ನಿಜ. ಅವರು ಆಟದಲ್ಲಿಯೂ ಒಂಚೂರು ಮಂಕಾಗಿದ್ದು ಕಾಣಿಸುತ್ತಿತ್ತು. ಕಾರ್ತಿಕ್ ಮತ್ತು ವಿನಯ್ ನಡುವೆ 10 ವರ್ಷಗಳ ಸ್ನೇಹವಿದೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಎದುರಾಳಿಗಳಾಗಿದ್ದರು. ಹಲವು ಬಾರಿ ಇಬ್ಬರು ಕಿತ್ತಾಡಿಕೊಂಡಿದ್ದರು. ದೊಡ್ಡ ಮಟ್ಟದ ಜಗಳವೂ ಆಗಿತ್ತು. ಬಿಗ್ ಬಾಸ್ ಮನೆಯೊಳಗೆ ಕಾರ್ತಿಕ್ ಅಮ್ಮ ಬಂದಿದ್ದರು. ಆಗ ಕಾರ್ತಿಕ್ಗೆ ಅಲ್ಲಾಡದಂತೆ, ಮಾತನಾಡದಂತೆ ಬಿಗ್ ಬಾಸ್ ಆದೇಶಿಸಿದ್ದರು. ಕಣ್ಣೆದುರಿಗೆ ಅಮ್ಮ ಬಂದಿದ್ದರೂ ಕಾರ್ತಿಕ್ ಮಾತನಾಡದೆ ಹಾಗೆ ಇದ್ದರು. ಅವರು ವಾಪಸ್ ಹೋದ ಮೇಲೆ ಕಾರ್ತಿಕ್ ಬಿಕ್ಕಿ ಬಿಕ್ಕಿ ಅತ್ತಿದ್ದರು. ಕಾರ್ತಿಕ್ ಈ ಬಿಗ್ ಬಾಸ್ ಜರ್ನಿಯಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಕಾರ್ತಿಕ್ ಆಟವನ್ನ ಗಮನಿಸಿ ಫ್ಯಾನ್ಸ್ ಅವರನ್ನ ಸಕಲ ಕಲಾವಲ್ಲಭ ಅಂತಲೇ ಕರೆಯುತ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ವಿನ್ನರ್ ಪಟ್ಟವು ಈಗ ಕಾರ್ತಿಕ್ ಮಹೇಶ್ಗೆ ಸಿಕ್ಕಿದೆ. ಜೊತೆಗೆ 50 ಲಕ್ಷ ರು ನಗದು ಬಹುಮಾನ, 1 ಕಾರ್, ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಕಾರ್ತಿಕ್ಗೆ ಒಲಿದಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.